ನಿಮ್ಮ ಮದುವೆ ಲೇಟ್ ಆಗ್ತಾ ಇದ್ರೆ ಈ ಒಂದು ಸತ್ಯ ನಿಮಗೆ ಗೊತ್ತಿರಬೇಕು. ಬಹಳ ಜನರು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಲ್ಲ. ನನ್ನಲ್ಲಿ ಏನೋ ಸಮಸ್ಯೆ ಇದೆಯಾ, ನನ್ನ ಲಕ್ ಸರಿ ಇಲ್ವಾ, ಎಲ್ಲರಿಗೂ ಮದುವೆ ಆಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ, ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆಯಾ? ಆದರೆ ಮೊದಲಿಗೆ ನೀವು ಒಂದು ವಿಷಯ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇದು ನಿಮ್ಮ ತಪ್ಪಲ್ಲ. ಹೌದು, ನೀವು ಕೇಳ್ತಿರೋದು ಸರಿಯೇ, ಇದು ನಿಮ್ಮ ತಪ್ಪಲ್ಲ. ನಿಮ್ಮ ಜಾತಕದಲ್ಲಿ ಕೆಲವು ಗ್ರಹ ಪ್ರಭಾವಗಳು ನಿಮ್ಮ ಮದುವೆಯನ್ನ ತಡ ಮಾಡ್ತಿವೆ. ಇದು ನ್ಯಾಚುರಲ್ ಪ್ರಕ್ರಿಯೆ, ಇದು ಟೈಮಿಂಗ್ ವಿಷಯ. ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಆದರೆ ಕೇವಲ 3 ಪ್ರಮುಖ ಕಾರಣಗಳು ಮದುವೆ ವಿಳಂಬಕ್ಕೆ ಕಾರಣವಾಗ್ತವೆ. ಈಗ ಆ 3 ಕಾರಣಗಳನ್ನು ಒಂದೊಂದಾಗಿ ನೋಡೋಣ. ಮೊದಲ ಕಾರಣ ಶನಿ ಪ್ರಭಾವ. ಶನಿ ಅನ್ನೋದು ಡಿಸಿಪ್ಲಿನ್, ಡಿಲೇ ಹಾಗೂ ಕರ್ಮದ ಗ್ರಹ. ಶನಿ ನಿಮ್ಮ 7ನೇ ಮನೆಗೆ ಬಂದಿದ್ರೆ ಅಥವಾ ಅದರ ಮೇಲೆ ದೃಷ್ಟಿ ಇಟ್ಟಿದ್ರೆ ಜೀವನದಲ್ಲಿ ಎಲ್ಲವೂ ಸ್ವಲ್ಪ ತಡವಾಡಿ ಸಿಗುತ್ತೆ. ಅದರಲ್ಲೂ ಮದುವೆ ವಿಷಯದಲ್ಲಿ ಡಿಲೇ ಆಗೋದು ಸಹಜ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಶನಿ ತಡ ಮಾಡ್ತಾರೆ, ಆದರೆ ತಪ್ಪು ಮಾಡೋದಿಲ್ಲ. ಅಂದರೆ ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನೇ ಕೊಡ್ತಾರೆ. ಹಾಗಾಗಿ ಶನಿ ಡಿಲೇ ಅಂದರೆ ಅದು ನಿಮ್ಮ ಲೈಫ್ನಲ್ಲಿ ಲಾಸ್ ಅಲ್ಲ, ಅದು ಪ್ರಿಪರೇಷನ್. ಈಗ 2ನೇ ಕಾರಣ ಮಂಗಳ ದೋಷ. ಕುಜ ಅಥವಾ ಮಂಗಳ ಎನರ್ಜಿ, ಆಕ್ಷನ್, ಕೋಪದ ಗ್ರಹ. ಈ ಮಂಗಳ ದೋಷ ನಿಮ್ಮ ಜಾತಕದಲ್ಲಿದ್ದರೆ ಮದುವೆ ಮಾತುಕತೆಗಳು ಚೆನ್ನಾಗಿ ನಡೆಯುತ್ತೆ, ಎಲ್ಲವೂ ಸರಿಯಾಗಿದೆಯಂತೆ ಕಾಣುತ್ತದೆ. ಆದರೆ ಲಾಸ್ಟ್ ಮೊಮೆಂಟ್ನಲ್ಲಿ ಬ್ರೇಕ್ ಆಗ್ತದೆ ಅಥವಾ ಸಣ್ಣ ವಿಷಯ ದೊಡ್ಡ ಸಮಸ್ಯೆ ಆಗ್ತದೆ. ಇದರಿಂದ ನೀವು ಯೋಚಿಸ್ತೀರಾ, ನನ್ನ ಅದೃಷ್ಟವೇ ಹೀಗಿದೆ ಅಂತ. ಆದರೆ ನಿಜ ಏನಂದ್ರೆ ಇದು ಮಂಗಳ ಪ್ರಭಾವ. ಇದನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಮದುವೆ ಪ್ರಕ್ರಿಯೆ ಸ್ಮೂತ್ ಆಗಬಹುದು. ಈಗ 3ನೇ ಕಾರಣ ರಾಹು ಹಾಗೂ ಕೇತು ಪ್ರಭಾವ. ಈ 2 ಗ್ರಹಗಳು ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರ್ತವೆ. ರಾಹು ಕನ್ಫ್ಯೂಷನ್ ಕೊಡುತ್ತೆ, ಕೇತು ಡಿಟ್ಯಾಚ್ ಮಾಡುತ್ತೆ. ಇದರಿಂದ ಏನಾಗ್ತದೆ ಅಂದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಆಗ್ತದೆ. ಸರಿಯಾದ ವ್ಯಕ್ತಿ ಎದುರಲ್ಲಿದ್ದರೂ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಇದರಿಂದ ಮದುವೆ ಮತ್ತಷ್ಟು ಲೇಟ್ ಆಗ್ತಾ ಹೋಗ್ತದೆ. ಈ 3 ಕಾರಣಗಳಿಂದ ಬಹಳ ಜನರು ತಮ್ಮ ಲಕ್ ಬಗ್ಗೆ ತಪ್ಪಾಗಿ ಯೋಚಿಸ್ತಾರೆ, ನನಗೆ ಯೋಗವೇ ಇಲ್ಲ ಅಂತ. ಆದರೆ ನಿಜ ಏನಂದ್ರೆ ಇದು ನಿಮ್ಮ ಲಕ್ ಸಮಸ್ಯೆ ಅಲ್ಲ, ಇದು ಕೇವಲ ಟೈಮಿಂಗ್ ಪ್ರಭಾವ. ಸರಿಯಾದ ಸಮಯ ಬಂದಾಗ ಎಲ್ಲವೂ ಸರಿಯಾಗಿ ಆಗ್ತದೆ. ಆದರೆ ನಾವೇನೂ ಮಾಡದೇ ಕುಳಿತುಕೊಳ್ಬಾರ್ದು. ಸರಿಯಾದ ಪರಿಹಾರಗಳನ್ನು ಮಾಡಿದರೆ ಈ ಪ್ರಕ್ರಿಯೆಯನ್ನು ವೇಗವಾಗಿ ಮಾಡಬಹುದು, ಮದುವೆ ಯೋಗವನ್ನು ಆಕ್ಟಿವೇಟ್ ಮಾಡಬಹುದು. ಹಾಗಾದರೆ ಏನು ಮಾಡಬೇಕು? ಸರಳ ಪರಿಹಾರಗಳು. ಶನಿವಾರ ಶನಿ ದರ್ಶನ ಮಾಡುವುದು, ಶನೇಶ್ವರನಿಗೆ ನಮಸ್ಕಾರ ಮಾಡುವುದು. ಮಂಗಳ ದೋಷ ಇದ್ದರೆ ಮಂಗಳ ಶಾಂತಿ ಅಥವಾ ಕುಜ ಸಂಬಂಧಿತ ಪೂಜೆ ಮಾಡುವುದು. ಹಾಗೆ ಗುರು ಸ್ಮರಣೆ ತುಂಬ ಮುಖ್ಯ. ಗುರು ಆಶೀರ್ವಾದ ಇದ್ದರೆ ಮದುವೆ ಯೋಗ ಬೇಗ ಆಕ್ಟಿವೇಟ್ ಆಗ್ತದೆ. ಇವು ಸಿಂಪಲ್ ಪರಿಹಾರಗಳು, ಆದರೆ ಪವರ್ಫುಲ್ ಆಗಿರ್ತವೆ. ಕೊನೆಗೆ ಒಂದು ವಿಷಯ, ನಿಮ್ಮ ಮದುವೆ ಲೇಟ್ ಆಗ್ತಿದೆ ಅಂದರೆ ನೀವು ಲೇಟ್ ಅಲ್ಲ. ನಿಮ್ಮ ಲೈಫ್ ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ಕೊಡೋಕೆ ತಯಾರಾಗ್ತಿದೆ. ಹಾಗಾಗಿ ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ.